ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡ್ತಿದ್ದಾರೆ. ಹೀಗಾಗಿ ಪ್ರಧಾನಿಯವರ ಈ ಮಾತು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಯಿತು. ಮಸೂದೆಯನ್ನ ಸೋಲಿಸಿದ ವಿಪಕ್ಷಗಳಿಗೆ ಮೋದಿ ಏನು ಹೇಳ್ತಾರೆ, ಮಸೂದೆಯ ಬಗ್ಗೆ ಎನ್ಡಿಎ ತಂತ್ರ ಏನು, ಯಾವ ರೀತಿಯಾಗಿರುವಂತಹ ಸಂದೇಶವನ್ನು ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅನ್ನುವಂತಹ ಮಾತು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಧಾನಿ ಮೋದಿಯವರ ಮಾತು ಈಗ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಈ ಒಂದು ಮಸೂದೆಯ ಮಂಡನೆ ವಿಚಾರವಾಗಿ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ಚುನಾವಣೆಯ ಹೊಸ್ತಿಲಲ್ಲೇ ಈ ಒಂದು ಮಸೂದೆ ಸೋತ್ರು ಕೂಡ ಬಿಜೆಪಿಗೆ ಹೊಸ ಅಸ್ತ್ರ, ಬ್ರಹ್ಮಾಸ್ತ್ರ ಸಿಕ್ಕಂತಾಯ್ತಾ ಅನ್ನುವಂತಹ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಸಂಖ್ಯಾಬಲದ ಕೊರತೆಯ ಮಧ್ಯೆಯೂ ಕೂಡ ಮಹಿಳಾ ಮೀಸಲಾತಿಯನ್ನ ಮಂಡಿಸಿದ್ದು, ಅದಕ್ಕೆ ಸೋಲಾಗಿರೋದು. ಈ ಮೂಲಕ ಹೊಸ ಅಸ್ತ್ರ ಬಿಜೆಪಿಗೆ ಸಿಕ್ಕಂತಾಗಿದೆ ಅನ್ನುವಂಥ ಮಾತುಗಳು. ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಮಹಿಳಾ ಮೀಸಲಾತಿ ಮಂಡನೆಯನ್ನು ಮಾಡುವ ಮೂಲಕ ಬಿಜೆಪಿಯ ಒಂದು ರೀತಿಯ ಚತುರ ಬಲೆಗೆ ಟ್ರ್ಯಾಪ್ ಆಯ್ತ ವಿಪಕ್ಷಗಳು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಇವತ್ತಿನ ಪ್ರಧಾನಿಯವರ ಮಾತು ಎಲ್ಲದಕ್ಕೂ ಕೂಡ ಯಾವ ರೀತಿಯಾಗಿರುವಂತಹ ಉತ್ತರವನ್ನ ಕೊಡುತ್ತೆ. ಪ್ರಧಾನಿಗಳ ಮಾತು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲುಂಟಾಗಿದೆ. ಅದಾದ ನಂತರ ಇವತ್ತು ಪ್ರಧಾನಿಯವರು ಆಡ್ತಾ ಇರುವಂತಹ ಮಾತಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು, ಇದೀಗ ಇವತ್ತಿನ ಪ್ರಧಾನಿ ಮೋದಿಯವರ ಭಾಷಣ ಸಾಕಷ್ಟು ಕ್ಯೂರಿಯಾಸಿಟಿ ಇರೋದು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಭಾಷಣದಲ್ಲಿ? ಮಧುಕರ್, ನಿನ್ನೆ ಅಷ್ಟೇ ಐತಿಹಾಸಿಕವಾಗಿರ್ತಕ್ಕಂಥ ಮಹಿಳಾ ವಿಧೇಯಕದ ಜೊತೆಗಿನ ಡಿಲಿಮಿಟೇಷನ್ ಬಿಲ್ ಲೋಕಸಭೆಯಲ್ಲಿ ಮತದಾನದ ನಂತರ ಬಿದ್ದು ಹೋದ ನಂತರ ಇವತ್ತು 8:30ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಮಹಿಳಾ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರ ಅನ್ನೋದರ ಬಗ್ಗೆ ಕೂಡ ಕುತೂಹಲ ಇದೆ. ಪ್ರಮುಖವಾಗಿ ಬಿಜೆಪಿಗೆ ಒಂದು ದೊಡ್ಡ ಮುಖಭಂಗ ಕೂಡ ನಿನ್ನೆ ಲೋಕಸಭೆಯಲ್ಲಿ ಆಯ್ತು. ಯಾಕಂದ್ರೆ 2/3 ಮೆಜಾರಿಟಿಯ ಒಂದು ಅವಶ್ಯಕತೆ ಆ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗಿತ್ತು. ಬಿಜೆಪಿಗೆ ಆ ಬಹುಮತ ಇರಲಿಲ್ಲ. ಆದ್ರೂ ಕೂಡ ಬಿಜೆಪಿ ಮಹಿಳಾ ವಿಧೇಯಕದ ಜೊತೆಗೆ ಡಿಲಿಮಿಟೇಷನ್ ಬಿಲ್ ಅನ್ನ ತುಂಬಾ ಮಹತ್ವಾಕಾಂಕ್ಷೆಯಿಂದ ಲೋಕಸಭೆಯಲ್ಲಿ ತಂದಿತ್ತು. ಅದು ಬಿದ್ದ ನಂತರ ಮಹಿಳೆಯರ ವಿರುದ್ಧ ವಿಪಕ್ಷಗಳಿವೆ ಅಂತಕ್ಕಂಥ ನರೇಟಿವ್ ಅನ್ನ ಬಿಲ್ಡ್ ಮಾಡುವ ಪ್ರಯತ್ನವನ್ನೇನಾದ್ರೂ ಬಿಜೆಪಿ ಮಾಡುತ್ತಾ? ಯಾಕಂದ್ರೆ ಪಶ್ಚಿಮ ಬಂಗಾಳ, ತಮಿಳುನಾಡಿನ ಚುನಾವಣೆಗಳಿವೆ. ಆ ಸಂದರ್ಭದಲ್ಲಿ ಮಹಿಳೆಯರ ವೋಟ್ಗಳು ಕೂಡ ಕ್ರೂಷಿಯಲ್ ಇವೆ. ಅದನ್ನ ಚುನಾವಣಾ ವಿಷಯವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಮತ್ತು ನರೇಂದ್ರ ಮೋದಿ ಮಾಡ್ತಾರ. ಈ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಕೂಡ ಡಿಲಿಮಿಟೇಷನ್ ಬಿಲ್ ಅನ್ನ ನಾವು ಪಾಸ್ ಮಾಡ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ವು. ಅದೇ ರೀತಿ ವೋಟಿಂಗ್ ಕೂಡ ಆಯ್ತು. 2/3 ಮೆಜಾರಿಟಿ ಇಲ್ಲದೆ ಇರುವ ಕಾರಣದಿಂದ ಬಿಲ್ ಕೂಡ ಬಿದ್ದು ಹೋದ ನಂತರ ಪ್ರೈಮ್ ಮಿನಿಸ್ಟರ್ ಮೋದಿ ಏನ್ ಮಾತಾಡ್ತಾರೆ ಇವತ್ತು ಅಂತಕ್ಕಂಥ ಫಲ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗೆ. ಇದು ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿಯವರು ಮಾತನಾಡ್ತಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲು ವಿಧೇಯಕಕ್ಕೆ ಸೋಲುಂಟಾಗಿರೋದು. ಈಗ INDIA ಮೈತ್ರಿಕೂಟ ಮಹಿಳಾ ಮೀಸಲಾತಿ ಮಸೂದೆಯ ಪರವಾಗಿದೆ. ಮೋದಿ ಸರ್ಕಾರಕ್ಕೆ ಸಂಸದೆ ಪ್ರಿಯಾಂಕಾ ವಾದ್ರಾ ತಿರುಗೇಟನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಅಂಗೀಕರಿಸಲ್ಪಟ್ಟ ಮಹಿಳಾ ಮೀಸಲು ಜಾರಿಗೆ ತನ್ನಿ, ವಿಪಕ್ಷಗಳ ವಿರುದ್ಧ ಸರ್ಕಾರ ಮಾಡ್ತಾ ಇರೋ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅತ್ತ ತಮಿಳುನಾಡು ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಕೂಡ ಕಿಡಿಕಾರಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ, ಕೇಂದ್ರ ದಕ್ಷಿಣ ರಾಜ್ಯಗಳನ್ನ ದುರ್ಬಲಗೊಳಿಸುವಂತಹ ಗುರಿ ಹೊಂದಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. तो आप 2023 में जो सर्वसहमति से जो विधेयक पास हुआ था, पारित हुआ था, सारे दलों ने उसका समर्थन किया था, उसको लाइए. उसमें अगर कुछ एकाध संशोधन करना है छोटा, ताकि वो अभी लागू हो सकता है, करिए और उसको अभी लागू करिए. महिलाओं को हक दीजिए, अभी दीजिए. लेकिन उसको आप
घुमाकर और दूसरी चीज़ों के साथ उसको अटैच करके आप गुमराह करने की कोशिश मत करिए। सीधी सी बात है, इसको अभी करिए, हम सब तैयार हैं। Like yesterday in Parliament, they came out with this new bill. They said they're trying to pass a women's bill, but they had already passed the women's bill in 2023. So hidden behind the bill, the women's bill yesterday, was the delimitation. And what was the idea? The idea was to reduce Tamil Nadu's representation in the Union of India, to weaken the strength of southern states, to weaken the strength of small states. ಇನ್ನು ಮಹಿಳಾ ಮಸೂದೆ ಸೋಲುಂಟಾಗಿರೋದಕ್ಕೆ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಮಾಡಿ ಕಾಂಗ್ರೆಸ್ ಸಮರ್ಥನೆಗೆ ಒದ್ದಾಡ್ತಾ ಇದೆ. ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕನಿಂದಾಗಿ ಹೀಗಾಯಿತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಾಜಪೇಯಿ ಕಾಲದಲ್ಲಿ ಮೀಸಲಾತಿಗೆ ಕಾಂಗ್ರೆಸ್ ಬೆಂಬಲ ಕೊಡಲಿಲ್ಲ. ಭಾಷಣ ಮಾಡಿ ಪ್ರಿಯಾಂಕಾ ಗಾಂಧಿ ಬುದ್ಧಿ ಇದೆ ಅಂತ ತೋರಿಸಿಕೊಡ್ತಿದ್ದಾರೆ. ಹೊಸ ಜನಗಣತಿ ಮೇಲೆ ಮಾಡಿದ್ರೆ ಕ್ಷೇತ್ರ ಕಡಿಮೆ ಆಗುತ್ತೆ. ಈ ಮಾತನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ನಿನ್ನೆ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿ ಇವತ್ತು ಮತ್ತು ನಿನ್ನೆ ರಾತ್ರಿಯಿಂದ ಸದನದಲ್ಲಿಯೂ ಸಹಿತ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಭಾಳ ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅನೇಕ ಎಂಪಿಗಳಿಗೆ, ಕಾಂಗ್ರೆಸ್ ಎಂಪಿಗಳಿಗೆ ಗೊತ್ತಿತ್ತು ಇದನ್ನು ವಿರೋಧ ಮಾಡಬಾರದು ಅಂಥೇಳಿ. ಆದರೆ ನೇತೃತ್ವ, ವಿಶೇಷವಾಗಿ ಕಾಂಗ್ರೆಸ್ಸಿನಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರಬುದ್ಧ ಮತ್ತು ಗಂಭೀರತೆ ಇಲ್ಲದಂಥ ಪಾರ್ಟ್ ಟೈಮ್ ರಾಜಕಾರಣಿಯ ಒಂದು ಬೇಜವಾಬ್ದಾರಿಯಿಂದ ಈ ಸಮಸ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಮಹಿಳಾ ಮೀಸಲಾತಿ ವಿರೋಧಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಹುಲ್ ಗಾಂಧಿಯನ್ನ ಮಹಿಳೆಯರು ಕ್ಷಮಿಸೋದಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಮೀಸಲಾತಿ ಪಾಸ್ ಆಗುತ್ತೆ ಅಂತ ಮಹಿಳೆಯರು ನಿರೀಕ್ಷೆ ಮಾಡಿದ್ರು. ಮುಂದೆ ಮಹಿಳಾ ಮೀಸಲಾತಿ ಕ್ಷೇತ್ರ ವಿಂಗಡಣೆ ಬಿಲ್ ಬರಲಿದೆ, ಬೇರೆ ಬೇರೆ ಕಾರಣ ಇಟ್ಕೊಂಡು ವಿಪಕ್ಷಗಳು ಸೋಲಿಸಿವೆ ಅಂತ ಕಿಡಿಕಾರಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ನಿರೀಕ್ಷಿತ ನಾರಿ ಶಕ್ತಿ ವಂದನಾ ಅಧಿನಿಯಮ, ಮಹಿಳಾ ಮೀಸಲಾತಿ ವಿಧೇಯಕ ನಿನ್ನೆ ಫೇಲ್ ಆಗಿದೆ. ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಮಹಿಳಾ ಕಾರ್ಯಕರ್ತೆಯರ ಅಪೇಕ್ಷೆ ಇತ್ತು. ಮಹಿಳಾ ವಿಧೇಯಕ ಪಾಸ್ ಆಗಬೇಕು ಅನ್ನುವಂತ ಅಪೇಕ್ಷೆಯನ್ನ ಎಲ್ಲರೂ ವ್ಯಕ್ತ ಮಾಡಿದ್ರು. ಬೇರೆ ಬೇರೆ ರಾಜಕೀಯ ಪಕ್ಷದ ಕಾರ್ಯಕರ್ತರು ನಮ್ಮ ಹತ್ರ ಕೇಳ್ತಾ ಇದ್ರು, ಪಾಸ್ ಆಗತ್ತಾ? ನಮಗೊಂದು ಆಸೆ ಇತ್ತು, ಹೆಚ್ಚು ಸೀಟುಗಳು ಆಗ್ಬೇಕು, ಪುರುಷರಿಗೂ ಅನ್ಯಾಯ ಆಗಬಾರ್ದು, ಮಹಿಳೆಯರಿಗೂ ಮೀಸಲಾತಿ ಸಿಗ್ಬೇಕು, ಇದು ನಮ್ಮ ಅಪೇಕ್ಷೆ ಇತ್ತು. ದೊಡ್ಡ ಸಂಖ್ಯೆಯ ಮಹಿಳೆಯರು ವಿಧಾನಸಭೆಗಳಿಗೆ ಬರಬೇಕು, ಲೋಕಸಭೆಗೆ ಬರಬೇಕು. ಮಹಿಳೆ ಇವತ್ತು ಕೇವಲ ಅಡಿಗೆ ಮನೆಗೆ ಉಳ್ಕೊಂಡಿಲ್ಲ, ಸಮಾಜದ ಎಲ್ಲ ಸ್ತರಗಳಲ್ಲಿ, ಉದ್ಯೋಗದ ಎಲ್ಲ ಸ್ತರಗಳಲ್ಲಿ ಕೂಡ ಮಹಿಳೆ ಬಹಳ ಎತ್ತರದ ಜಾಗದಲ್ಲಿ ಇದ್ದಾಳೆ. ಅವರೆಲ್ಲರ ಧ್ವನಿಯಾಗಿ ಅವರವರ ಕ್ಷೇತ್ರದಲ್ಲಿ ಅವರು ಬರಬೇಕು ಅನ್ನುವಂತ ಅಪೇಕ್ಷೆ ಎಲ್ಲ ಮಹಿಳೆಯರಿಗೂ ಇತ್ತು. ಬೇರೆ ಬೇರೆ ಕಾಂಗ್ರೆಸ್ನ ಬೇಜವಾಬ್ದಾರಿಯಿಂದಾಗಿ ವಿಪಕ್ಷಗಳಿಂದ ಈ ಸೋಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಷ್ಠೆ ಮತ್ತು ವೈಯಕ್ತಿಕ ದ್ವೇಷಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ದೆಹಲಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಮಸೂದೆ ವಿರೋಧಿಸಿ ದೇಶದ ಮಹಿಳೆಯರಿಗೆ ಅಪಮಾನವನ್ನ ಮಾಡಲಾಗಿದೆ, ಪ್ರತಿಷ್ಠೆಗಾಗಿ ಅಮೂಲ್ಯವಾದ ಮಸೂದೆಯನ್ನ ಹಾಳುಗೆಡವಿದೆ ವಿಪಕ್ಷಗಳು ಅಂತ ಹೇಳಿ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ. ವ್ಯವಸ್ಥೆಯಲ್ಲಿ ಒಂದು ಮಹತ್ತರವಾದಂಥ ಮಸೂದೆ ನಾರಿ ಶಕ್ತಿ 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದಂತೆ ಮೊನ್ನೆ ಮಂಡನೆಯಾದಾಗ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ವಿಶೇಷವಾದಂಥ ಅಧಿವೇಶನವನ್ನು ಕರೆದು 3 ದಿವಸಗಳ ಕಾಲ ಚರ್ಚೆ ಮಾಡಿ ಮಸೂದೆಯನ್ನು ಮಂಡನೆ ಮಾಡಿ ಪಾಸ್ ಮಾಡಬೇಕು ಅನ್ನುವಂಥ ಒಂದು ಮಹತ್ತರವಾದ ಯೋಜನೆಯಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.